ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಮತ್ತು ಅಮೆರಿಕ ನಡುವೆ ಮತ್ತೆ ಯುದ್ಧ ಆರಂಭ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದರೆ ಶಾಂತಿ ಒಪ್ಪಂದ ಏನಾಗಿತ್ತು ಅದು ರದ್ದು. ನಾವು ದಾಳಿ ಮಾಡ್ತಿದ್ದೀವಿ, ಮಾಡಿದ್ದೀವಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸಿದರೆ ಸುಮಾರು 90ಕ್ಕೂ ಹೆಚ್ಚು ಜಾಗಗಳ ಮೇಲೆ, ಇರಾನ್ನ 90ಕ್ಕೂ ಹೆಚ್ಚು ಜಾಗಗಳ ಮೇಲೆ ಅಮೆರಿಕ ದಾಳಿ ನಡೆಸಿದೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಸಹ ದಾಳಿ ನಡೆಸ್ತಾ ಇದೆ. ಆದರೆ ಇಲ್ಲಿ ಒಂದು ಅಮಾನವೀಯವಾದಂತಹ ಕೃತ್ಯ ಏನಿದೆಯಲ್ಲ ಅಮೆರಿಕದು, ಆ ಸಂದರ್ಭ ಏನಿದೆಯಲ್ಲ ಅದು ಅಮೆರಿಕದ ನೀಚತನವನ್ನ, ಇಸ್ರೇಲ್ನ ನೀಚತನವನ್ನ ತೋರಿಸುತ್ತೆ. ಏನದು ಸಂದರ್ಭ? ಇರಾನ್ನ ಮಾಜಿ, ಈ ಹಿಂದೆ ಇದ್ದಂತಹ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರ ಅಂತ್ಯಕ್ರಿಯೆಯ ಸಮಾರಂಭಗಳು ನಡೀತಾ ಇದ್ದಾವೆ. 9ನೇ ತಾರೀಕು ಅಂದ್ರೆ ನಾಳೆ ಸಂಜೆಯವರೆಗೆ ನಡೆಯುತ್ತೆ. ಆ ನಂತರ ಅವರನ್ನು ದಫನ್ ಮಾಡಲಾಗತ್ತೆ. ಅದರ ನಡುವೆನೆ ಈ ದಾಳಿಯನ್ನ ಅಮೆರಿಕ ಮಾಡಿದೆ ಮತ್ತು ಆ ದಾಳಿ ಭೀಕರವಾಗಿದೆ. ಅದು ಸೇನಾ ನೆಲೆಗಳ ಮೇಲೆ ಮಾತ್ರ ದಾಳಿಯಾಗಿಲ್ಲ, ಪ್ರಜೆಗಳು ಇರುವಂತಹ ಜಾಗಗಳು, ಸಿವಿಲಿಯನ್ ಪ್ಲೇಸಸ್ ಮೇಲೂ ಸಹ ದಾಳಿ ಆಗಿದೆ. ಸೊ ಏನ್ ನಡೀತಾ ಇದೆ? ಯಾಕೆ ಇದ್ದಕ್ಕಿದ್ದ ಹಾಗೆ ಯುದ್ಧ ಆರಂಭ ಆಗಿದೆ ಮತ್ತು ಈ ಶಾಂತಿ ಒಪ್ಪಂದವನ್ನ ನಾವು ಮುರಿದು ಬಿಸಾಕ್ತಿದೀವಿ ಅಂತ ಅಮೆರಿಕನ ಹೇಳದ ಮೇಲೆ ಇರಾನ್ ಪ್ರತಿಕ್ರಿಯೆ ಹೇಗಿದೆ? ಇರಾನ್ ಪ್ರತಿದಾಳಿ ಹೇಗೆ ನಡೆಸ್ತಾ ಇದೆ? ಒಂದು ಕಡೆ ಖಾಮಿನೈ ಅವರ ಸರ್ವೋಚ್ಚ ನಾಯಕ, ಪ್ರೀತಿಯ ನಾಯಕನ ಅಂತ್ಯ ಸಂಸ್ಕಾರದ ದಿನಗಳು, ಅದರ ನಡುವೆ ಅಮೆರಿಕದ ದಾಳಿಗೆ ಪ್ರತ್ಯುತ್ತರವಾಗಿ ಇರಾನ್ ಪ್ರತಿದಾಳಿ. ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಕಳೆದ 15 ದಿನಗಳ ಹಿಂದೆ ಒಂದು ಶಾಂತಿ ಒಪ್ಪಂದ ಅಂತ ಫೈನಲ್ ಮಾಡ್ಕೊಂಡಿದ್ರು ಇರಾನ್ ಮತ್ತು ಅಮೆರಿಕ. ಇಸ್ರೇಲ್ ತೀವ್ರ ವಿರೋಧದ ನಡುವೆಯೂ ಅದಾಗಿತ್ತು. ಯಾಕೆಂದ್ರೆ ಇಸ್ರೇಲ್ಗೆ ಯುದ್ಧ ನಿಲ್ಲೋದು ಇಷ್ಟ ಇಲ್ಲ. ಇಸ್ರೇಲಿಗೆ ಯುದ್ಧ ನಿಂತ್ರೆ ನೆತನ್ಯಾಹು ಜೈಲಿಗೆ ಹೋಗ್ಬೇಕಾಗತ್ತೆ, ಭ್ರಷ್ಟಾಚಾರ ಪ್ರಕರಣಗಳೆಲ್ಲ ಓಪನ್ ಆಗ್ತವೆ ಮತ್ತು ಇಸ್ರೇಲ್ ತನ್ನ ಪವರ್ ಅನ್ನ ಕಳ್ಕೊಂಡ್ಬಿಡುತ್ತೆ ಅನ್ನುವಂಥ ಭಯ. ಆದ್ರೆ ಅಮೆರಿಕಾಗೆ ಸುಸ್ತಾಗಿತ್ತು, ಸಾಕಾಗಿತ್ತು, ಬೇಡವೇ ಬೇಡ ಇನ್ನು ಸಹವಾಸ ನಮಗೆ, ಈ ಯುದ್ಧಕ್ಕೆ ನಾವು ತಪ್ಪಾಗಿ ಪ್ರವೇಶ ಪಡ್ಕೊಂಡಿದ್ವಿ ಅಂತ ಹೇಳಿ ಕಾಯ್ತಾ ಇತ್ತು. ಏನೋ ಒಂದು ಒಪ್ಪಂದ ಅಂತ ಮಾಡ್ಕೊಂಡ್ರು, ಶಾಂತಿ ಒಪ್ಪಂದ ಆಯ್ತು. ಆ ನಂತರ 60 ದಿನಗಳ ಅವಧಿಯನ್ನು ಇಟ್ಕೊಂಡು ಆ ಅವಧಿಯಲ್ಲಿ ಫೈನಲ್ ಆಗಿ ಶಾಂತಿ ಒಪ್ಪಂದ ಮಾಡ್ಕೊಳ್ತೀವಿ ಅಂತ. ಆದ್ರೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡ್ತಾರೆ, ಆ ಶಾಂತಿ ಒಪ್ಪಂದವನ್ನ ನಾವು ತಿರಸ್ಕರಿಸ್ತಾ ಇದ್ದೀವಿ, ಅಥವಾ ಅದನ್ನ ಈಗ ನಾವು ಇಟ್ಕೊಂಡಿಲ್ಲ, ಆ ಶಾಂತಿ ಒಪ್ಪಂದ ಮುಗಿದು ಹೋದ ಅಧ್ಯಾಯ. ಆದ್ರೆ ಶಾಂತಿ ಮಾತುಕತೆಗಳು ಮುಂದುವರಿಯುತ್ತೆ. ಬಟ್ ಮೊನ್ನೆ ಆದಂತಹದ್ದು ಅಗ್ರಿಮೆಂಟ್ ಇದೆಯಲ್ಲ, ಅದು ನಲ್ ಅಂಡ್ ವಾಯ್ಡ್, ಅದು ಇಲ್ಲ ಈಗ, ಅದು ಜಾರಿಯಲ್ಲಿಲ್ಲ ಈಗ ಅಂತ ಹೇಳಿ ಇರಾನ್ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಇರಾನ್ ನಲ್ಲಿರುವಂತಹ ಬಂದರ್ ಅಬ್ಬಾಸ್ ಅನ್ನುವಂತಹ ಪ್ರದೇಶದ ಮೇಲೆ, ಶೇಖಂ, ಸಿರೀಕ್, ಈ 3 ಪ್ರಮುಖ ನಗರಗಳ ಮೇಲೆ ದಾಳಿಯನ್ನ ಅಮೆರಿಕ ಪಡೆಗಳು ಮಾಡಿದ್ದಾವೆ. ಅದು ಕೆಲವು ಏರಿಯಾಗಳಲ್ಲಿ ಸಿವಿಲಿಯನ್ ಜನ ಓಡಾಡ್ತಿರುವ ರಸ್ತೆಗಳ ಮೇಲೇನೆ ದಾಳಿಗಳಾಗಿದ್ದಾವೆ, ಬಾಂಬ್ ಬ್ಲಾಸ್ಟ್ಗಳಾಗಿದ್ದಾವೆ, ಮಿಸೈಲ್ಗಳು ಬಂದು ಬಿದ್ದಿದ್ದಾವೆ. ಆ ಮಟ್ಟಕ್ಕೆ ತೀವ್ರವಾದಂತಹ ದಾಳಿಯನ್ನ ಅಮೆರಿಕ ನಡೆಸಿದೆ. ಈಗ ಬರ್ತಿರುವಂತಹ ಸುದ್ದಿಗಳ ಪ್ರಕಾರ ಸುಮಾರು 90 ಕಡೆ 90 ಕಡೆ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನ ನಡೆಸಿದೆ. ಯಾಕೆ ನಡೆಸ್ತು? ಅಮೆರಿಕ ಹೇಳ್ತಿರುವಂತಹದ್ದು, ಇರಾನ್ ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಹೋಗ್ತಾ ಇದ್ದಂತಹ ಕತಾರ್ ಮತ್ತು ಸೌದಿ ಅರೇಬಿಯಾದ 2 ಹಡಗುಗಳ ಮೇಲೆ ದಾಳಿ ನಡೆಸ್ತು, ಫೈರ್ ಮಾಡಿದೆ ಅಂತ ಹೇಳ್ತಾ ಇದೆ ಅಮೆರಿಕ. ಆ ಮೂಲಕ ಅದು ಶಾಂತಿ ಒಪ್ಪಂದವನ್ನ ಮುರಿದಿದೆ, ಹಾಗಾಗಿ ನಮಗೂ ತಾಳ್ಮೆಗೆಟ್ಟಿದೆ, ನಾವು ಅಟ್ಯಾಕ್ ಮಾಡ್ತಿದೀವಿ ಅಂತ ಅಮೆರಿಕ ಹೇಳ್ತಿರೋದು. ಅದಕ್ಕೆ ಪ್ರತಿಯಾಗಿ ಇರಾನ್ ಹೇಳ್ತಿರುವಂತಹದ್ದು, ನಾವು ಆ ಹಡಗುಗಳನ್ನ ಅಟ್ಯಾಕ್ ಮಾಡಿಲ್ಲ, ವಾರ್ನಿಂಗ್ ಶಾಟ್ಸ್ ಫೈರ್ ಮಾಡಿದ್ವಿ, ಎಚ್ಚರಿಕೆಯ ಗುಂಡುಗಳನ್ನ ಹಾರಿಸಿದ್ವಿ. ಯಾಕೆ ಅಂತಂದ್ರೆ, ಹೊರ್ಮುಜ್ ಸ್ಟ್ರೈಟ್ ಅಲ್ಲಿ ಯಾವುದೇ ಹಡಗು ಪಾಸ್ ಆಗಬೇಕಾದ್ರೆ ನಾವು ಹೇಳಿದ ಮಾರ್ಗದಲ್ಲಿ ಹೋಗಬೇಕು. ಅಮೆರಿಕ ಹೇಳಿದ ಮಾರ್ಗದಲ್ಲಿ ಯಾವ ಹಡಗನ್ನು ಹೋಗೋದಕ್ಕೆ ನಾವು ಬಿಡೋದಿಲ್ಲ. ಒಂದೊಂದು ದೋಣಿಗೂ, ಒಂದೊಂದು ಹಡಗಿಗೂ ನಾವು ಒಂದು ಮಾರ್ಗವನ್ನ ನಿಗದಿ ಮಾಡ್ತೀವಿ, ಆ ಮಾರ್ಗದಲ್ಲೇ ಹೋಗಬೇಕು ಹಡಗುಗಳು. ಅದರ ಟ್ರಾಫಿಕ್ ನಮ್ಮ ಕಂಟ್ರೋಲ್, ಆ ಹೊರ್ಮುಜ್ ಸ್ಟ್ರೈಟ್ ನಮ್ಮ ಕಂಟ್ರೋಲ್ ಅಲ್ಲಿ ಇರೋದು, ನಮ್ದು ಅದು. ನಾವು ಹೇಳದ ಮಾರ್ಗದಲ್ಲೇ ಹೋಗಬೇಕು. ಬಟ್ ಅವರು ಯಾವ್ದಾವ್ದೋ ಮಾರ್ಗದಲ್ಲಿ ಹೋಗ್ತಾ ಇದ್ರು. ಅದಕ್ಕೆ ಎಚ್ಚರಿಕೆಯ ಶಾಟ್ಸ್ ಅನ್ನ ಫೈರ್ ಮಾಡಿದ್ವಿ, ನಾವು ವಾರ್ನಿಂಗ್ ಶಾಟ್ಸ್ ಅಷ್ಟೇ ಫೈರ್ ಮಾಡಿದ್ದು, ನಾವು ಅಟ್ಯಾಕ್ ಮಾಡಲಿಲ್ಲ ಅಂತ ಇರಾನ್ ಹೇಳ್ತಿದೆ. ಬಟ್ ಅಮೆರಿಕ ಅದನ್ನ ಈ ರೀತಿ ತಿರುಗಿಸ್ತಾ ಇದೆ. ಹಾಗಾದ್ರೆ ಅಮೆರಿಕ ದಾಳಿ ಮಾಡಿದ ತಕ್ಷಣ ಈಗ ಇರಾನ್ ಸುಮ್ಮನೆ ಇದೆಯಾ? ನೋ. ಇರಾನ್, ನಾನು ಆಗ್ಲೇ ಹೇಳ್ದಂಗೆ, ಈ ಯಾತ್ರೆಗಳು ನಡೀತಾ ಇದೆ. ಆ ಖಾಮಿನೈ, ಆಯತುಲ್ಲಾ ಅಲಿ ಖಾಮಿನೈ ಅವರ ಮೃತದೇಹವನ್ನ ಎಲ್ಲ ಕಡೆ ನಗರಗಳಲ್ಲಿ ಸುತ್ತಾಡಿಸ್ತಿದ್ದಾರೆ. ಜೊತೆಗೆ ಅವರ
ಆ ಕುಟುಂಬಸ್ಥರು ಯಾರೆಲ್ಲ ಅವ್ರ ಜೊತೆಯಲ್ಲಿ ನಿಧನರಾಗಿದ್ರು ಅವತ್ತು ಅವರದ್ದು ಸಹ ಹೋಗ್ತಾ ಇದೆ. ಈಗ ಅದು ಆಕ್ಚುಲಿ ಇರಾಕಿನಲ್ಲಿದೆ. ಇರಾಕಿಗೂ ಹೋಗಿ ಬರ್ತಾರೆ ವಾಪಸ್ ಅವರು ಇರಾನ್ಗೆ, ಅವರ ಹುಟ್ಟೂರಿನಲ್ಲಿ ಅವರನ್ನ ಸಮಾಧಿ ಮಾಡೋದಕ್ಕೆ. ಸೊ ಅದು ನಾಳೆ ಸಂಜೆಗಾಗೋದು. ಈಗ ಈ ಕ್ಷಣಕ್ಕೆ ಅದು ಆ ಮೆರವಣಿಗೆ ಇರಾಕಿನಲ್ಲಿದೆ. ಇರಾಕಿನಿಂದ ವಾಪಸ್ ಬರುತ್ತೆ. ಸೊ ಇದರ ನಡುವೆ ಈ ಅಮೆರಿಕ ದಾಳಿ ಮಾಡಿದ್ರೆ ಇರಾನ್ ಸುಮ್ಮನೆ ಇರುತ್ತೆ ಅಂದ್ರೆ ನೋ. IRGC ಸ್ಟ್ರಾಂಗ್ ರೆಸ್ಪಾಂಡ್ ಮಾಡಿದೆ. IRGC ರೆಸ್ಪಾಂಡ್ ಮಾಡಿದೆ. IRGC ಅನೌನ್ಸ್ ಮಾಡಿದ್ದು ಮಾತ್ರ ಅಲ್ಲ, ಅಟ್ಯಾಕು ಮಾಡಿದೆ ಅಮೆರಿಕ ಪಡೆಗಳ ಮೇಲೆ. ಅಮೆರಿಕದ ನೌಕಾ ಪಡೆಗಳೇನಿದಾವೆ ಅವುಗಳ ಮೇಲೆ ಆ ಡ್ರೋನ್ ಅನ್ನ, ಮಿಸೈಲ್ಗಳನ್ನ ಬಳಸಿ ಅಟ್ಯಾಕ್ ಮಾಡಿದೆ ಇರಾನ್ ಅಂತ ಇರಾನ್ ಸ್ವತಃ ಹೇಳ್ಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ಹೇಳ್ತಾ ಇರೋದು ನಾವು ಅಮೆರಿಕದ USMQ-9 ಅನ್ನುವಂತಹ ಡ್ರೋನ್ ಅನ್ನ ಹೊಡೆದು ಬಿಸಾಕಿದೀವಿ ಬುಷರ್ ಪ್ರದೇಶದಲ್ಲಿ ಅಂತ ಹೇಳ್ಕೊಂಡಿದೆ. ಮತ್ತು ಅಮೆರಿಕದ ಚಮಚಗಳಾಗಿರುವಂತಹ ಅರಬ್ ರಾಷ್ಟ್ರಗಳ ಪೈಕಿ ಕುವೈತ್ ಮತ್ತು ಬಹರೇನ್ ಮೇಲೆಯೂ ಸಹ ದಾಳಿಯನ್ನ ಇರಾನ್ ನಡೆಸಿದೆ. ಇರಾನ್ನ ಸಂಸತ್ತಿನ ಸ್ಪೀಕರ್, ತುಂಬಾ ಪವರ್ಫುಲ್ ಪೋಸ್ಟ್ ಅಲ್ಲಿ ಇರಾನ್ ಅಲ್ಲಿದ್ದು, ಅವರು ಗಾಲಿಬಾಫ್ ಏನಿದ್ದಾರೆ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಮೆರಿಕದ ದಾದಾಗಿರಿಯ ದಿನಗಳು ಮುಗಿದು ಹೋಗಿದೆ, ಅವರ ದಾದಾಗಿರಿ ನಡೆಯಲ್ಲ. ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಪ್ರತ್ಯುತ್ತರವನ್ನ ಕೊಡ್ತೀವಿ, ತೀವ್ರವಾದ ಪ್ರತ್ಯುತ್ತರವನ್ನೇ ಕೊಡ್ತೀವಿ. ನಾವು ಯಾವ ಸ್ಥಿತಿಯಲ್ಲಿದ್ರೂ ಸರಿ ನಾವು ಅಟ್ಯಾಕ್ ಮಾಡೇ ಮಾಡ್ತೀವಿ, ಕೌಂಟರ್ ಅಟ್ಯಾಕ್ ಮಾಡೇ ಮಾಡ್ತೀವಿ, ಪ್ರತಿ ದಾಳಿ ನಡೆಸ್ತಾ ಇದ್ದೀವಿ. ನಾವು ಕೊಡುವ ಉತ್ತರಕ್ಕೆ ಅಮೆರಿಕ ಬೆಚ್ಚಿ ಬೀಳುತ್ತೆ, ಅಂತಹ ಉತ್ತರ ಕೊಡ್ತೀವಿ ಅಂತ ಹೇಳಿ ಅವರು ಸಹ ಸ್ಟೇಟ್ಮೆಂಟ್ ಅನ್ನು ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಇದರ ನಡುವೆ ನನ್ನ ಬೇಳೆ ಹೇಗೆ ಬೇಯಿಸ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಂತಹ ಇಸ್ರೇಲ್ ಅದು ಎಂಟ್ರಿ ಕೊಟ್ಟುಬಿಡ್ತು. ನೆತನ್ಯಾಹು ಒಂದು ಸ್ಟೇಟ್ಮೆಂಟ್ ಅನ್ನು ಬಿಡುಗಡೆ ಮಾಡಿದ್ದಾನೆ. ಇರಾನ್ ಕೆಮಿಕಲ್ ವೆಪನ್ಸ್ ಅನ್ನು ಬಳಸ್ತಾ ಇದೆ. ಇರಾನ್ ಬಳಿ ಕೆಮಿಕಲ್ ವೆಪನ್ಸ್ ಇದಾವೆ, ರಾಸಾಯನಿಕ ಅಸ್ತ್ರಗಳನ್ನು ಬಳಸಿ ಅದು ಅಟ್ಯಾಕ್ ಮಾಡಕ್ ಹೊರಟಿದೆ ಅಂತ ಹೇಳಿ ಹೊಸ ಸುದ್ದಿಯನ್ನ ತೇಲಿಬಿಟ್ಟಂತಹ ನೆತನ್ಯಾಹು ತನಗೀಗ ತೃಪ್ತಿಯಾಗಿದೆ ಅಂತ ಮುಖದಲ್ಲಿ ನಗು ತರಿಸ್ಕೊಂಡಿದ್ದಾನೆ. ಯಾಕಂದ್ರೆ ಯುದ್ಧ ಮತ್ತೆ ಆರಂಭ ಆಗೋಯ್ತು. ಅವನು ಬಯಸಿದ್ದೆ ಅದು, ಯುದ್ಧ ನಡೀತಾನೆ ಇರಬೇಕು, ಯುದ್ಧ ನಿಲ್ಲಬಾರ್ದು, ಶಾಂತಿ ನೆಲೆಸಬಾರ್ದು. ನೆತನ್ಯಾಹುಗೆ ಅದು ಬೇಕಾಗಿಲ್ಲ. ಸೊ ಅವನು ಖುಷಿಯಾಗಿ ಹೇಳ್ತಾ ಇದ್ದಾನೆ, ಇರಾನ್ ಅನ್ನು ಬಿಡಬಾರ್ದು, ಅದ್ರ ಹತ್ರ ಕೆಮಿಕಲ್ ವೆಪನ್ಸ್ ಇದೆ, ರಾಸಾಯನಿಕ ಅಸ್ತ್ರಗಳನ್ನು ಬಳಸ್ತಾ ಇದೆ, ಅದು ಅದ್ರ ಮೇಲೆ ಇದಾಗಬೇಕು ಅಂತ. ಆಕ್ಚುಲಿ ರಾಸಾಯನಿಕ ಅಸ್ತ್ರಗಳನ್ನು ಬಳಸ್ತಾ ಇರೋದು ಇಸ್ರೇಲ್. ಲೆಬನಾನ್ ಮೇಲೆ ವೈಟ್ ಫಾಸ್ಫರಸ್ ಕೆಮಿಕಲ್ಸ್ ಅನ್ನ ಬಳಸಿ ಅಲ್ಲಿನ ಮುಗ್ಧ ಜನರನ್ನು ಸಹ ಸೇರಿಸಿ ಕೊಲ್ತಾ ಇದೆ. ಹಿಜ್ಬುಲ್ಲಾ ಹೋರಾಟಗಾರರನ್ನು ಮಾತ್ರ ಅಲ್ಲ, ಅಲ್ಲಿನ ಪ್ರಜೆಗಳನ್ನ, ಸಿವಿಲಿಯನ್ಸ್ ಅನ್ನ, ಜನರನ್ನು ಸಹ ಕೊಲ್ತಾ ಇದೆ ವೈಟ್ ಫಾಸ್ಫರಸ್ ಕೆಮಿಕಲ್ಸ್ ಅನ್ನು ಬಳಸಿ. ಅಂತಹ ಇಸ್ರೇಲ್ ಸ್ವತಃ ತಾನು ಕೆಮಿಕಲ್ ವೆಪನ್ಸ್ ಅನ್ನ ಬಳಸ್ತಾ ಇರಾನ್ ಹತ್ರ ಇಲ್ಲದೆ ಇರುವ ವೆಪನ್ಸ್ ಅನ್ನ ಇದೇ ಅವ್ರ ಹತ್ರ ಬಳಸ್ತಿದ್ದಾರೆ ಅಂತ ಸುಳ್ಳು ಹೇಳುವಂತಹ ಪ್ರಯತ್ನವನ್ನ ನೆತನ್ಯಾಹು ಮಾಡ್ತಿದ್ದಾನೆ. ಯಾಕೆಂದ್ರೆ ಇಡೀ ಜಗತ್ತಿನ ಇದನ್ನ ಮೂಡ್ ಚೇಂಜ್ ಮಾಡ್ಬೇಕಲ್ಲ. ಅಮೆರಿಕ ಯಾಕೆ ದಾಳಿ ಮಾಡ್ತು, ಅದು ಅವರ ಶೋಕಾಚರಣೆಯ ದಿನಗಳಲ್ಲಿ ಅವರ ಸರ್ವೋಚ್ಚ ನಾಯಕ, ಈ ಹಿಂದೆ ಇದ್ದಂತಹ ಸರ್ವೋಚ್ಚ ನಾಯಕನ ಶವಯಾತ್ರೆ ನಡೀತಾ ಇದೆ, ಫ್ಯೂನರಲ್ ನಡೀತಾ ಇದೆ, ಆ ಸನ್ನಿವೇಶದಲ್ಲಿ ದಾಳಿ ಮಾಡಿದ್ದಾರೆ ಅಮೆರಿಕದವರು ಅನ್ನೋದನ್ನ ಸೆಂಟಿಮೆಂಟ್ ಅನ್ನ ಕಡಿಮೆ ಮಾಡೋದಕ್ಕೆ ಈ ಕೆಮಿಕಲ್ ವೆಪನ್ಸ್ ಅನ್ನ ನೆತನ್ಯಾಹು ತಗೊಂಡು ಬಂದು ಕೂತಿದ್ದಾನೆ. ಸೊ ಹೀಗಾಗಿ ಮತ್ತೆ ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವಿನ ಯುದ್ಧ ಒಂದನೇ ಹಂತಕ್ಕೆ ತಲುಪಿದೆ. ಅದು ತೀವ್ರ ಆಗುತ್ತಾ ಅಥವಾ ಒಂದೆರಡು ದಿನಗಳಲ್ಲಿ ಮತ್ತೆ ಅದು ಸೈಲೆಂಟ್ ಆಗುತ್ತಾ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕಂತೂ ಒಬ್ಬರಿಗೊಬ್ಬರು ಮಿಸೈಲ್ಗಳು, ಡ್ರೋನ್ಗಳನ್ನು ಬಳಸಿ ದಾಳಿ ನಡೆಸ್ತಾನೆ ಇದ್ದಾರೆ. ದೊಡ್ಡ ಮಟ್ಟದ ದಾಳಿಗಳು ನಡೀತಾ ಇದೆ. ಸೊ ಇದಿಷ್ಟು ಅಲ್ಲಿಂದ ಬರ್ತಿರುವಂತಹ ಸದ್ಯದ ಸುದ್ದಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.